ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾಳೆಗೆ ಫೈನಲ್ ಆಗುತ್ತಾ ಕ್ಯಾಬಿನೆಟ್ ಪಟ್ಟಿ? ನಾಳೆ ಲಿಸ್ಟ್ ಫೈನಲ್ ಮಾಡ್ತಾರ ಹೈಕಮಾಂಡ್? ಇದೇ ವಾರದಲ್ಲಿ ಸಂಪುಟ ವಿಸ್ತರಣೆ ಆಗೋ ಸಾಧ್ಯತೆ ಇದೆ. ಸಚಿವಾಂಶಗಳಲ್ಲಿ ಟೆನ್ಷನ್ ಹೆಚ್ಚಾಗಿದೆ. ನಾಳೆಯೇ ಫೈನಲ್ ಆಗುತ್ತಾ ಕ್ಯಾಬಿನೆಟ್ ಪಟ್ಟಿ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ನಾಳೆ ರಾಜ್ಯ ನಾಯಕರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ವಿಶೇಷ ವಿಮಾನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಸಚಿವ ಸಂಪುಟ ಪಟ್ಟಿ ಫೈನಲ್ ಮಾಡೋದಕ್ಕೆ ನಾಯಕರು ಡೆಲ್ಲಿಗೆ ಹೊರಟಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಫೈನಲ್ ಪಟ್ಟಿ ತರಲಿದ್ದಾರೆ ಡಿಕೆ ಶಿವಕುಮಾರ್. ಈಗೊಂದು ಸಚಿವ ಸಂಪುಟ ವಿಸ್ತರಣೆ ಅನ್ನೋದು ದೊಡ್ಡ ಕಗ್ಗಂಟಾಗ್ಬಿಟ್ಟಿದೆ. ಈಗಾಗಲೇ ದೆಹಲಿಯಲ್ಲಿ ಕೂಡ ಸಾಕಷ್ಟು ಶಾಸಕರು ಅಲ್ಲೇ ಬೀಡ್ಬಿಟ್ಟಿದ್ದಾರೆ. ಏನು ಕಳೆದ ವಾರ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಅವರು, ಹರಿಪ್ರಸಾದ್ ಅವರು ಹೋಗಿದ್ರು. ಅವ್ರ ಜೊತೆ ಸಾಕಷ್ಟು ಶಾಸಕರು ಕೂಡ ಹೋಗಿದ್ರು. ನಮಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಖುಷಿಯಲ್ಲಿ ಹೋಗಿದ್ರು. ಆದ್ರೆ ಕಳೆದ ಸಭೆಯಲ್ಲಿ ಫೈನಲ್ ಆಗಿರ್ಲಿಲ್ಲ. ಆದ್ರೆ ಕೆಲವೊಂದಿಷ್ಟು ಶಾಸಕರು ಅಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಏನು ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಮಾಡಿ ಸಚಿವ ಸ್ಥಾನ ಕೇಳೋದಕ್ಕೆ ಲಾಬಿ ನಡೆಸ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆ ಅಲ್ಲೇ ಸಾಕಷ್ಟು ಶಾಸಕರು ಇದ್ದಾರೆ. ಇನ್ನು ನಾಳೆ ಕೂಡ ಬೆಂಗಳೂರಿನಿಂದ ಕೆಲವೊಂದಿಷ್ಟು ಶಾಸಕರು ದೆಹಲಿಗೆ ಹೊರಟಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರುವಂತಹ ಕೆಲವೊಂದಿಷ್ಟು ಶಾಸಕರು ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಜೊತೆಗೆ ರಾಜ್ಯ ನಾಯಕರಾದ ಸಿಎಂ ಡಿಕೆ ಶಿವಕುಮಾರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಕೂಡ ನಾಳೆ ದೆಹಲಿಗೆ ಹೊರಟಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡೋದಕ್ಕೆ, ಫೈನಲ್ ಮಾಡೋದಕ್ಕೆ ಹೊರಟಿದ್ದಾರೆ. ಅವರು ಪ್ರತ್ಯೇಕವಾಗಿ ಪಟ್ಟಿಗಳನ್ನ ರೆಡಿ ಮಾಡ್ಕೊಂಡು ಹೋಗಿದ್ದಾರೆ. ಕಳೆದ ಸಭೆಯಲ್ಲಿ ಒಂದಿಷ್ಟು ಜನರನ್ನ ಫೈನಲೈಸ್ ಮಾಡಿದ್ರು. ಮತ್ತು ಕೂಡ ನಾಳೆ ಇನ್ನೂ ಒಂದಿಷ್ಟು ಯಾರ ಹೆಸರನ್ನ ಯಾರು ತೆಗಿತಾರೆ, ಆ್ಯಡ್ ಮಾಡ್ತಾರೆ, ಅಥವಾ ಅದರಿಂದ ಯಾರನ್ನ ತೆಗಿತಾರೆ ಅನ್ನೋದು ಸಾಕಷ್ಟು ಚರ್ಚೆ ಆಗುತ್ತೆ. ಕಳೆದ ವಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಸಭೆಯಲ್ಲಿ ಇರಲಿಲ್ಲ, ಕಾರಣಾಂತರಗಳಿಂದ ಬೆಂಗಳೂರಿಗೆ ಬಂದಿದ್ರು. ಹಾಗಾಗಿ ಈ ವಾರ 20ನೇ ತಾರೀಕು ಮೇಲೆ ಮತ್ತೊಂದು ಸಭೆಯನ್ನ ನಡೆಸೋಣ ಅಂತ ಹೇಳಿದ್ರು. ಆ ಹಿನ್ನೆಲೆ ದೆಹಲಿಯಿಂದ ಈಗ ಬುಲಾವ್ ಬಂದಿದೆ ರಾಜ್ಯ ನಾಯಕರಿಗೆ. 3 ರಾಜ್ಯ ನಾಯಕರು ಜೊತೆಗೆ ಕೆಲವೊಂದಿಷ್ಟು ಶಾಸಕರು ಕೂಡ ದೆಹಲಿಗೆ ಹೊರಟಿದ್ದಾರೆ. ನಾಳೆ ಫೈನಲ್ ಮಾಡೋದಕ್ಕೆ ಹೊರಟಿದ್ದಾರೆ. ಸಚಿವ ಸಂಪುಟದಲ್ಲಿ ಯಾರ್ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಫೈನಲ್ ಮಾಡ್ತಾರೆ. ಹಾಗೇನಾದ್ರೂ ಫೈನಲ್ ಆದ್ರೆ ಇದೇ ವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗೋ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ. ವೀರೇಶ್, ನಾಳೆ ರಾಜ್ಯ ನಾಯಕರು ಹೊರಟಿದ್ದಾರೆ. ನಾಳೆ ಆದ್ರೂ ಫೈನಲ್ ಆಗುತ್ತಾ? ಸಾಕಷ್ಟು ಶಾಸಕರು ತುಂಬಾ ಕಾಯ್ತಾ ಇದ್ದಾರೆ ಯಾವಾಗ ಸಚಿವ ಸ್ಥಾನ ಸಿಗುತ್ತೆ ಅಂತ. ಸೊ ನಾಳೆ ಫೈನಲ್ ಆಗುತ್ತಾ? ಯಾರ್ಯಾರು ಇಲ್ಲಿಂದ ಶಾಸಕರು ಹೊರಟಿದ್ದಾರೆ? ಏನಿದೆ ಇದ್ರ ಬಗ್ಗೆ ಅಪ್ಡೇಟ್? ಖಂಡಿತವಾಗಿಯೂ ಧನುಶ್ರೀ, ಈಗಾಗಲೇ ಸಿಎಂ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸಿ 45 ದಿನಗಳು ಆಗ್ತಾ ಬರ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ವಿಸ್ತರಣೆ ಮಾಡ್ಲಿಕ್ಕೆ ಅವರು ಸಹ ಉತ್ಸುಕರಾಗಿರುವಂತದ್ದು. ಕಳೆದ ವಾರವೂ ಸಹ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ಸಚಿವ ಸಂಪುಟ ವಿಸ್ತರಣೆ ಮಾಡ್ಲಿಕ್ಕೆ ಅನುಮತಿಯನ್ನ ಕೊಡೋದ್ರ ಜೊತೆಗೂ ಸಹ ರಾಜ್ಯದ 3 ನಾಯಕರುಗಳು, ಅದರಲ್ಲೂ ವಿಶೇಷವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರಾಗಿರ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಪ್ರತ್ಯೇಕವಾಗಿ ಒಂದು ಪಟ್ಟಿಯನ್ನ ಕೊಟ್ಟು ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡ್ಲಿಕ್ಕೆ ಅನುಮತಿಯನ್ನ ಕೋರಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರ ಅನುಪಮ ಸ್ಥಿತಿಯಲ್ಲಿ ಮತ್ತು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅನುಪಮ ಸ್ಥಿತಿ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡ್ಲಿಕ್ಕೆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿರ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ನಾಳೆ ಮತ್ತೆ ರಾಜ್ಯದ ನಾಯಕರುಗಳು ಹೈಕಮಾಂಡ್ ನಾಯಕರುಗಳ ಭೇಟಿಗೆ ಹೋಗ್ತಾ ಇರುವಂತದ್ದು. ನಾಳೆಯಿಂದ ಈಗಾಗಲೇ ಸಂಸತ್ ಅಧಿವೇಶನ ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ದೆಹಲಿ ಹೈಕಮಾಂಡ್ ನಾಯಕರುಗಳು ಎಲ್ಲರೂ ಸಹ ದೆಹಲಿಯಲ್ಲಿ ಅವೈಲಬಲ್ ಆಗಿರೋ ಹಿನ್ನೆಲೆಯಲ್ಲಿ ನಾಳೆ
ದೆಹಲಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ಸಚಿವ ಸಂಪುಟ ವಿಸ್ತರಣೆ ಮಾಡೋದ್ರ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಮತ್ತು ಈಗಾಗಲೇ ಒಂದು ಪಟ್ಟಿ ತಯಾರು ಆಗಿರುವ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕರೆ ಯಾವುದೇ ಕ್ಷಣದಲ್ಲಾದ್ರೂ ಸಹ ಸಚಿವ ಸಂಪುಟ ವಿಸ್ತರಣೆ ಆಗಿರುವಂತ ಸಾಧ್ಯತೆಗಳು ಇರುವಂತದ್ದು. ಒಂದ್ ಕಡೆ ಈಗಾಗಲೇ ರಾಜ್ಯ ನಾಯಕರುಗಳು ಸಚಿವಾಕಾಂಕ್ಷಿಗಳ ಪಟ್ಟಿಯನ್ನ ತೆಗೆದುಕೊಂಡು ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗ್ತಾ ಇದ್ರೆ, ಇನ್ನೊಂದ್ ಕಡೆ ಸಚಿವರಾಗ್ಲಿಕ್ಕೆ ಆಕಾಂಕ್ಷಿಗಳಾಗಿರ್ತಕ್ಕಂಥ ಎಲ್ಲ ಶಾಸಕರು ಸಹ ದೆಹಲಿಯಲ್ಲೇ ಬೇಡಿ ಬಿಟ್ಟು ಅವರದೇ ಆದಂತ ರೀತಿಯಲ್ಲಿ ಲಾಬಿಯನ್ನು ಸಹ ಮಾಡ್ತಾ ಇರುವಂತದ್ದು. ನಮಗೆ ಇವು ಕೊನೆಯ ಕ್ಷಣದಲ್ಲಾದ್ರೂ ಸಹ ಒಂದು ಸಚಿವರಾಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ, ನಾವು ಪಕ್ಷನಿಷ್ಠರಾಗಿದ್ದೀವಿ, ಪಕ್ಷ ಸಂಘಟನೆಯನ್ನ ಮಾಡಿದ್ದೀವಿ, ಜಾತಿವಾರ ಆಗಿರ್ಬೋದು ಮತ್ತು ವಲಯವಾರ ನಿಟ್ಟಿನಲ್ಲೂ ಸಹ ಲಾಬಿಯನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ವಾರದಲ್ಲಿ ಬಹುತೇಕವಾಗಿ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಲಿರುವಂತದ್ದು ಮತ್ತು ರಾಹುಲ್ ಗಾಂಧಿ ಅವರು ಸಹ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಮಾಡ್ಲಿಕ್ಕೆ ಗ್ರೀನ್ ಸಿಗ್ನಲ್ ನೀಡುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಧನಶ್ರೀ, ಈಗ ಯಾರೆಲ್ಲ ಇದ್ದಾರೆ ಅಲ್ಲಿ ಆಕಾಂಕ್ಷಿಗಳು ದೆಹಲಿಯಲ್ಲಿ, ಇನ್ನು ಅವರು ವರಿಷ್ಠರನ್ನ ಭೇಟಿ ಮಾಡಿದಾರಾ, ಮಾತಾಡಿದಾರಾ ಏನಾದ್ರು? ಧನುಶ್ರೀ, ಈಗಾಗಲೇ ನಾಳೆ ಬೆಳಗ್ಗೆ ಸಿಎಂ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಅವರು ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಿ ಸಚಿವ ಸಂಪುಟಕ್ಕೆ ಯಾರೆಲ್ಲ ಸಚಿವರುಗಳನ್ನ ನೇಮಕ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದ್ ಕಡೆ ಚರ್ಚೆಯನ್ನ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಹಿರಿಯ ಸಚಿವರುಗಳು, ಅದರಲ್ಲೂ ವಿಶೇಷವಾಗಿ 3 ರಿಂದ 5 ರಿಂದ 6 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರುಗಳು ಎಲ್ಲರೂ ಸಹ ನಮಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಲಾಬಿಯನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ದೆಹಲಿಗೆ ಹಲವಾರು ಸಚಿವಾಕಾಂಕ್ಷಿಗಳು ತೆರಳಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯನವರ ಆಪ್ತರಾಗಿರತಕ್ಕಂಥ ಅಶೋಕ್ ಪಟ್ರಣ ಅವರಾಗಿರ್ಬೋದು, ಪ್ರಸಾದ್ ಅಬ್ಬಯ್ಯ ಆಗಿರ್ಬೋದು, ವಸಂತ್ ಕುಮಾರ್ ಮತ್ತು ಬಾರ್ದಲಿ, ಆಲಂ ಪ್ರಭು ಪಾಟೀಲ್, ಜಗದೇವ್ ಗುತ್ತೇದಾರ್ ಮತ್ತು ಡಿ.ಟಿ. ಶ್ರೀನಿವಾಸ್, ಪುಟ್ಟಣ್ಣ, ಚಂದ್ರಶೇಖರ್ ಪಾಟೀಲ್, ಚನ್ನಾರಜ್ಜಿ ಪಾಟೀಲ್ ಹೀಗೆ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಶಾಸಕರುಗಳು ಎಲ್ಲರೂ ಸಹ ನಮಗೆ ಈ ಬಾರಿ ಒಂದು ಸಚಿವ ಸ್ಥಾನವನ್ನ ಅವಕಾಶವನ್ನ ಮಾಡಿಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರುಗಳ ಬಳಿ ಒಂದು ಮನವಿಯನ್ನು ಸಹ ಮಾಡ್ಕೊತಾ ಇರುವಂತದ್ದು ಮತ್ತು ವಲಯವಾರ ಆಗಿರ್ಬೋದು, ಪಕ್ಷನಿಷ್ಠೆ ಆಧಾರ ಆಗಿರ್ಬೋದು ಮತ್ತು ಪಕ್ಷ ಸಂಘಟನೆ ಆಧಾರದ ಮೇಲೆ ಅವರು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ಲಿಕ್ಕೆ ಒಂದು ಮನವಿಯನ್ನ ಮಾಡ್ಕೊತಾ ಇರುವಂತದ್ದು. ಆದ್ರೆ ಹೈಕಮಾಂಡ್ ನಾಯಕರುಗಳು ಈ ಬಾರಿ ಖಾಲಿ ಇರ್ತಕ್ಕಂಥ 20 ಸಚಿವ ಸ್ಥಾನಗಳಿಗೆ ಯಾರನ್ನೆಲ್ಲ ನೇಮಕ ಮಾಡ್ತಾರೆ ಅನ್ನೋದೇ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಧನಶ್ರೀ, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ.